ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ವಿಚಾರ ಇದೀಗ ಮತ್ತೆ ಸದ್ದು ಮಾಡ್ತಾ ಇದ್ದು, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲು ದೆಹಲಿಗೆ ಹೋಗಿದ್ದಾರೆ. ಇನ್ನು ಮೊನ್ನೆ ನಡೆದರೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಕೈ ಹಿಡಿದು ಈ ಸರ್ಕಾರ 5 ವರ್ಷ ಬಂಡೆ ಹಾಗೆ ಭದ್ರವಾಗಿರುತ್ತೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆಗೆ ಮುಂದಿನ ಸಂಪೂರ್ಣ ಅವಧಿಗೆ ನಾನೇ ಸಿಎಂ ಅಂತ ನೇರವಾಗಿ ಹೇಳಿದ್ದಾರೆ. ಆದರೆ ಈ ಬಾರಿ ದೆಹಲಿಗೆ ಹೋದಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರು ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿಯನ್ನ ಪ್ರತ್ಯೇಕವಾದಂತಹ ಸಭೆಗಳಲ್ಲಿ ಭೇಟಿ ಮಾಡಲಿದ್ದು, ಈ ನಡೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಇದೇ ಹೊತ್ತಿನ ವಿಶೇಷ, ದಿಲ್ಲಿಯಲ್ಲಿ ಜೋಡೆತ್ತುಗಳ ಪ್ರತ್ಯೇಕ ಸಭೆ. ನಾನು ವೀರೇಶ್ ಶಿವಾನಂದ್ ಅಂಬಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಿಲ್ಲ ಒಂದು ಅಸಮಾಧಾನದ ಜ್ವಾಲೆಗಳು ಹೊತ್ತಿ ಉರಿತಾನೆ ಇರುತ್ತೆ. ಒಂದ್ಸಲ ಕಾಂಗ್ರೆಸ್ನ ಶಾಸಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರೆ ಮತ್ತೆ ಕೆಲವರು ನಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ಕಡೆಗೆ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕೆಂದು ಕೆಲವರು ಧ್ವನಿಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ರಾಜ್ಯಕ್ಕೆ ಬಂದು ಶಮನ ಮಾಡುವಷ್ಟರಲ್ಲಿಯೇ ಸಿಎಂ ಬದಲಾವಣೆಯ ಕೂಗು ಎಲ್ಲಿಂದಾನೋ ಬರ್ತಾನೆ ಇರುತ್ತೆ. ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಜ್ವಾಲೆಗಳು ನಿರಂತರವಾಗಿ ಹೊತ್ತಿ ಉರಿತಾನೆ ಇರುತ್ತೆ. ಹೀಗಿರಬೇಕಾದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರೊಂದಿಗೆ ಸಭೆಯನ್ನು ಆರಂಭಿಸಿದ ನಂತರ ನಾಯಕತ್ವದ ಬದಲಾವಣೆ ವಿಚಾರ ಮತ್ತೆ ಸದ್ದು ಮಾಡಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಪಕ್ಷದ ಹೈಕಮಾಂಡ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲು ಪ್ರಯತ್ನಿಸಿರುವುದು ತೀವ್ರ ಕುತೂಹಲವನ್ನು ಮೂಡಿಸಿದೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರು ರಾಹುಲ್ ಭೇಟಿಗೆ ಸಮಯವನ್ನ ನಿಗದಿಪಡಿಸಿಕೊಳ್ಳಲು ಒಂದು ಕಡೆ ಸಾಕಷ್ಟು ಶತಮೀರಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದರೆ ರಾಹುಲ್ ಭೇಟಿ ಇನ್ನೂ ಕೂಡ ನಿಗದಿಯಾಗಿಲ್ಲ. ಮೂಲಗಳ ಪ್ರಕಾರ ಬಿಹಾರ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಜುಲೈ 10ಕ್ಕೆ ದೆಹಲಿಗೆ ವಾಪಸ್ ಬಂದರೆ ಒಂದು ವೇಳೆ ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಮೂಲಗಳು ಹೇಳಿವೆ. ಇನ್ನು ನಾಯಕತ್ವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಬೇಸತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಮತ್ತೆ ತಮ್ಮ ನಾಯಕತ್ವ ಬದಲಾವಣೆ ವಿಚಾರ ಪ್ರಸ್ತಾಪವಾಗುತ್ತಿರುವ ಬಗ್ಗೆ ಹಾಗೂ ಕೆಲವೊಂದಿಷ್ಟು ಎಐಸಿಸಿ ನಾಯಕರು ಇದಕ್ಕೆ ಪ್ರೋತ್ಸಾಹವನ್ನ ನೀಡ್ತಾ ಇರುವುದು, ಈ ಬಗ್ಗೆ ರಾಹುಲ್ ಗಾಂಧಿ ಅವರ ಬಳಿಗೆ ನೇರವಾಗಿ ತಮ್ಮ ಅತೃಪ್ತಿ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾದಾಗ ಅವರು ಕೂಡ ತಮ್ಮ ಸಿಎಂ ಆಕಾಂಕ್ಷೆಯನ್ನ ಮತ್ತೆ ವ್ಯಕ್ತಪಡಿಸ್ತಾರೆ ಎಂಬ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಜುಲೈ 10ಕ್ಕೆ ನಾಳೆ ಅಂದ್ರೆ ಜುಲೈ 10ಕ್ಕೆ ಸುರ್ಜೇವಾಲಾ ಜೊತೆಗೆ ಸಭೆ ಪಕ್ಕಾ ಆಗುತ್ತಾ ಅಂತ ನಾವು ನೋಡಿದಾಗ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ದೆಹಲಿಗೆ ಹೋಗಿದ್ದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆಗೆ ಭೇಟಿಯಾಗಿ ಮೈಸೂರು ದಸರಾ ಮಹೋತ್ಸವದಲ್ಲಿ ವೈಮಾನಿಕ ಪ್ರದರ್ಶನ ಆಯೋಜಿಸುವ ಕುರಿತು ಸುದೀರ್ಘವಾದಂತಹ ಚರ್ಚೆ ನಡೆಯುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗಿದೆ. ಇನ್ನು ಇದರ ಮಧ್ಯೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಭೆ ಹಾಗೂ ರಾಹುಲ್ ಗಾಂಧಿ ಭೇಟಿಯ ಪ್ರಯತ್ನ ಕೂಡ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ರಾಷ್ಟ್ರ ರಾಜಧಾನಿ ಪ್ರವಾಸ ಒಂದು ದಿನಕ್ಕೆ ವಿಸ್ತರಣೆಯಾಗುವ ಸಾಧ್ಯತೆ ಕೂಡ ಇದೆ. ಅಂದ್ರೆ ಜುಲೈ 10 ಮತ್ತು 11ಕ್ಕೆ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಉಳಿಯಲಿದ್ದು ಸುರ್ಜೇವಾಲಾ ಅವರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಇನ್ನು ಈ ಸಭೆಯಲ್ಲಿ ಪ್ರಮುಖವಾಗಿ ನಿಗಮ ಮಂಡಳಿಯ ಅಧ್ಯಕ್ಷರು, ಸದಸ್ಯರ ನೇಮಕಾತಿ, ಪಕ್ಷ ಸಂಘಟನೆ ವಿಚಾರಗಳ ಜೊತೆಗೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆಯೂ ಕೂಡ ಸುದೀರ್ಘವಾದಂತಹ ಚರ್ಚೆ, ಸರ್ಕಾರ ಮತ್ತು ಪಕ್ಷದ ನಾಯಕತ್ವದ ಜೊತೆ ಚರ್ಚೆಯನ್ನು ಆರಂಭಿಸಲಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇನ್ನು ರಾಜ್ಯದ ವಿವಿಧ ಶಾಸಕರು, ಸಚಿವರ ಕಾರ್ಯವೈಖರಿ ಬಗ್ಗೆ, ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ದೊರೆಯದ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರ 6-7 ದಿನಗಳ ಕಾಲ ಕರ್ನಾಟಕದಲ್ಲಿಯೇ ಉಳಿದು ಪಕ್ಷದ 100ಕ್ಕೂ ಹೆಚ್ಚು ಶಾಸಕರೊಂದಿಗೆ 1-to-1 ಅಂದರೆ ಪರಸ್ಪರ ಮುಖಾಮುಖಿಯಾಗಿ ಮಾತುಕತೆಯನ್ನು ನಡೆಸಿ ಅವರ ಎಲ್ಲ ಅಹವಾಲುಗಳನ್ನು ಸ್ವೀಕರಿಸಿ ವರದಿಯನ್ನು ಸಿದ್ಧಪಡಿಸಿಕೊಂಡು ಮತ್ತೆ ದೆಹಲಿಗೆ ವಾಪಸ್ ಹೋಗಲಿದ್ದಾರೆ. ಇನ್ನು ಇದರ ಜೊತೆಗೆ ಸರ್ಕಾರ ಸಚಿವರ ಕಾರ್ಯವೈಖರಿ ಕುರಿತು ಶಾಸಕರಿಂದ ಬಂದಂತಹ ಅಭಿಪ್ರಾಯ, ದೂರು, ಅಸಮಾಧಾನಗಳು ಹಾಗೂ ಅಸಮಾಧಾನದ ಹೊಗೆಗಳು ಆಧಾರದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರೊಂದಿಗೆ ಚರ್ಚೆಯನ್ನು ನಡೆಸಿ ಶಾಸಕರನ್ನು ಸಮಾಧಾನ ಪಡಿಸಲು ಈ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ವೀಕ್ಷಕರೇ, ಇದೆಲ್ಲ ಓಕೆ, ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ನಿದ್ರೆಯನ್ನು ಕೆಡಿಸಿದ್ದು ಮಾತ್ರ ಸಿಎಂ ಅಧಿಕಾರ ಹಂಚಿಕೆಯ ಹೇಳಿಕೆಗಳು. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದಂತೆ ನೋಡ್ತಾ ಇರಿ,
ನವೆಂಬರ್ ಒಳಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಬಿರುಗಾಳಿ ಏಳಲಿದ್ದು ಸಿಎಂ ಕುರ್ಚಿ ಸ್ಥಾನ ಪಲ್ಲಟವಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಇನ್ಮುಂದೆ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡಲಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ದು ಇದು ನಿಜನಾ ಅಥವಾ ಸುಳ್ಳ ಇದಂತೂ ಗೊತ್ತಿಲ್ಲ. ಆದರೆ ರಾಜ್ಯ ರಾಜಕೀಯ ಪಾಳ್ಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಈಗಲೂ ಕೂಡ ಮಾಡ್ತಾ ಇದೆ. ಇನ್ನು ಇದರ ನಡುವೆ ಕಾಂಗ್ರೆಸ್ನ ಕೆಲ ನಾಯಕರು ಆಗಾಗ ಸಿಎಂ ಬದಲಾವಣೆಯ ಹೇಳಿಕೆಗಳು ಹೊತ್ತಿ ಉರಿಯುವಂತೆ ಜ್ವಾಲೆಗೆ ಮತ್ತಷ್ಟು ಇದೀಗ ತುಪ್ಪವನ್ನು ಸುರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿದೆ. ಇನ್ನು ರಾಮನಗರದ ಶಾಸಕ ಹಾಗೂ ಡಿಕೆಶಿಯ ಪರಮಾಪ್ತನಾದಂತಹ ಇಕ್ಬಾಲ್ ಹುಸೇನ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದು ಡಿಸೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಕ್ರಾಂತಿಯಾಗಲಿದೆ. ಕಾಂಗ್ರೆಸ್ 2028ಕ್ಕೆ ಅಧಿಕಾರಕ್ಕೆ ಬರಬೇಕಂದ್ರೆ ಡಿಕೆಶಿ ಅವರು ಸಿಎಂ ಆಗಲೇಬೇಕು. ಆದ್ರಿಂದ ನಾನು ಇದರ ಬಗ್ಗೆ ಹೆಚ್ಚಿಗೆ ಹೇಳಲು ಬಯಸುವುದಿಲ್ಲ, ಎಲ್ಲರೂ ಕೂಡ ಕಾದ್ ನೋಡಿ ಅಂತ ಹೇಳಿದ್ದಾರೆ. ಇನ್ನು ಇತ್ತ ಡಿಕೆಶಿಯ ಸಹೋದರ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ನೋಡಿ, ನನ್ನ ಅಣ್ಣ ಕೂಡ ಸಿಎಂ ಆಗೋದನ್ನ ನಾನು ನೋಡಬೇಕು ಹಾಗೂ ನೋಡಬೇಕೆಂಬುದು ಕೂಡ ಇದು ಕೇವಲ ನನ್ನ ಆಸೆಯಲ್ಲ, ಕಾಂಗ್ರೆಸ್ನ ಬಹುತೇಕ ಶಾಸಕ ಮತ್ತು ಸಚಿವರುಗಳ ಅಭಿಪ್ರಾಯವಾಗಿದೆ. ಸಮಯ ಬರಲಿ ಅವರು ಕೂಡ ಉತ್ತರವನ್ನ ನೀಡ್ತಾರೆ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ಇದು ರಾಜಕೀಯದಲ್ಲಿ ಸಹಜ ಪ್ರಕ್ರಿಯೆ ಅಂತ ಹೇಳಬಹುದು. ಆದರೆ ವೀಕ್ಷಕರು, ಇಲ್ಲಿ ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರು ಹೇಳಿಕೆಯನ್ನು ಕೊಟ್ಟಿದ್ದು ಈ ಹೇಳಿಕೆ ಇದೆಯಲ್ಲ, ದೆಹಲಿ ಮಟ್ಟದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ವೀಕ್ಷಕರೇ, ರಂಭಾಪುರಿ ಶ್ರೀಗಳು ಹೇಳಿದಂತೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ದೆಹಲಿ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಹಾಗೂ ಡಿಕೆಶಿಯ ನಡುವೆ ಏನು ಒಂದು ಒಳ ಒಪ್ಪಂದ ಆಗಿತ್ತೋ, ಆಂತರಿಕ ಒಪ್ಪಂದ ಆಗಿತ್ತು, ಒಂದು ರಹಸ್ಯವಾದಂತಹ ಮಾತುಕತೆಯಾಗಿತ್ತು, ಆ ಒಪ್ಪಂದದಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಡೆದುಕೊಂಡ್ರೆ ಇಬ್ಬರಿಗೂ ಕೂಡ ಒಳ್ಳೆಯದು ಅಂತ ರಂಭಾಪುರಿ ಶ್ರೀಗಳು ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಯಾವಾಗ ಈ ಮಾತನ್ನ ಹೇಳಿದ್ರೋ ಆಗ ಸಿಎಂ ಬದಲಾವಣೆಯ ವಿಷಯ ತುಂಬಾ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ಯಾಕಂದ್ರೆ ವೀಕ್ಷಕರೇ, ಪಂಚಪೀಠಗಳಲ್ಲಿ ಒಬ್ಬರಾದಂತಹ ಹಾಗೂ ವೀರಶೈವ ಅಂದ್ರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಲಿಂಗಾಯತ ಸಮುದಾಯ ಎಂಬ ದೊಡ್ಡ ಸಮುದಾಯದ ಪೀಠಾಧಿಪತಿಗಳು ಒಬ್ಬ ಒಕ್ಕಲಿಗ ಸಮುದಾಯದ ನಾಯಕ ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡಿದ್ದಾರೆ ಅಂದ್ರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು, ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದವರು ಡಿಕೆಶಿ ಸಿಎಂ ಆಗಲು ಒಪ್ಪಿಗೆ ನೀಡಬಹುದೆಂಬ ಲೆಕ್ಕಾಚಾರವು ಕೂಡ ಈ ಒಂದು ಪಾಲಿಟಿಕ್ಸ್ನಲ್ಲಿ ಒಂದೊಂದು ಕ್ಷಣವೂ ಕೂಡ ಕೌಂಟ್ ಆಗ್ತಾ ಇದೆ. ಇನ್ನು ಶ್ರೀಗಳ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಅತ್ತ ಸಿಎಂ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಗದಗ್ನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅಂದ್ರೆ, ನೋಡಿ, ರಂಭಾಪುರಿ ಶ್ರೀಗಳ ಹೇಳಿಕೆಯಲ್ಲಿ ಎಳ್ಳಷ್ಟು ಕೂಡ ತಪ್ಪಿಲ್ಲ, ಅದನ್ನು ನಾನು ಸ್ವೀಕರಿಸ್ತೇನೆ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲು ಡಿಕೆಶಿ ಅವರ ಕೊಡುಗೆ ತುಂಬಾ ಇದೆ, ಆದರೆ ಶಾಸಕರ ಅಭಿಪ್ರಾಯದ ಮೇಲೆ ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿದ್ದಾರೆ. ನಮ್ಮಲ್ಲಿ ನಾಯಕತ್ವದ ಬದಲಾವಣೆ ಇಲ್ವೇ ಇಲ್ಲ ಅಂತ ಹೇಳಲಾಗಿದ್ದು, ಬೇರೆಯವರು ಕೂಡ ನಮ್ಮ ಪಕ್ಷದ ಬಗ್ಗೆ ಟಿಪ್ಪಣಿ ಕೊಡುವ ಅವಶ್ಯಕತೆ ನಮಗೆ ಇಲ್ಲ ಅಂತ ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಆದರೆ ಮತ್ತೊಂದು ಕಡೆಗೆ ರಂಭಾಪುರಿ ಶ್ರೀಗಳ ಹೇಳಿಕೆ ಬಗ್ಗೆ ಮಾತನಾಡಿರತಕ್ಕಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ನಾಜೂಕಾಗಿ, ಬಹಳ ಡಿಪ್ಲೊಮೆಟಿಕ್ ಆಗಿ ಮಾತನಾಡಿದ್ದಾರೆ. ನೋಡಿ, ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ನಾನು ಹೆಚ್ಚೇನು ಮಾತನಾಡಲ್ಲ, ಯಾಕಂದ್ರೆ ನಾವೆಲ್ಲ ಕೂಡಿಕೊಂಡು ಪಕ್ಷವನ್ನ ಕಟ್ಟಿದವು. ಪಕ್ಷದ ಶಿಷ್ಯನ ಸಿಪಾಯಿಗಳು, ಪಕ್ಷ ಏನ್ ಹೇಳುತ್ತೋ, ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ನಾವು ಕೇಳ್ತೀವಿ. ಇನ್ನು ನಾನುಂಟು, ನಮ್ಮ ಹೈಕಮಾಂಡ್ ಉಂಟು. ಇನ್ನು ಶ್ರೀಗಳ ಹೇಳಿಕೆಯ ಬಗ್ಗೆ ನಾನು ಒಂದು ಮಾತನಾಡೋದಿಲ್ಲ, ಜೊತೆಗೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಹಾಗಾಗಿ ಅವರ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಅಂತ ಡಿಕೆಶಿ ಅವರು ತುಂಬಾ ನಾಜೂಕಾಗಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಈಗಾಗಲೇ ದೆಹಲಿಯ ಸಾಮ್ರಾಜ್ಯಕ್ಕೆ ಹೋಗಿರುವಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯಕ್ಕೆ ಸಂಬಂಧಿಸಿದಂತಹ ಮಹದಾಯಿ ಯೋಜನೆ, ಮೇಕೆದಾಟು ಯೋಜನೆ, ಎತ್ತಿನಹೊಳೆ ಯೋಜನೆ ಹಾಗೂ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನಗಳ ಬಗ್ಗೆ ಈ ಎಲ್ಲ ವರದಿಗಳನ್ನ ಕೇಂದ್ರ ನಾಯಕರೊಂದಿಗೆ ಚರ್ಚಿಸಲು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ವಿಷಯ ಆದಲ್ಲ, ವಿಷಯ ಬೇರೆನೇ ಇದೆ. ಅಷ್ಟಕ್ಕೂ ರಾಜ್ಯಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನ ಚರ್ಚಿಸಲು ಇಬ್ಬರು ಒಟ್ಟಿಗೆ ಹೋಗಬಹುದಾಗಿತ್ತು, ಆದರೆ ಪ್ರತ್ಯೇಕವಾಗಿ ಹೋಗಿದ್ಯಾಕೆ? ಇನ್ನು ಸಿಎಂ ಮತ್ತು ಡಿಸಿಎಂ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಬೇರೆ ಸಮಯದಲ್ಲಿ ಭೇಟಿ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಆ ಮೂಲಕ ಜೋಡಿ ಎತ್ತುಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಚರ್ಚಿಸಲಿದ್ದು, ಈ ದೆಹಲಿಯ ದಂಡಯಾತ್ರೆ ಸಿಎಂ ಸ್ಥಾನ ಬದಲಾವಣೆಯ ಕೂಗಿಗೆ ವಿದಾಯವನ್ನ ಹೇಳುತ್ತಾ ಅಥವಾ ಬದಲಾವಣೆ ಜಗದ ನಿಯಮ ಎಂಬುದಕ್ಕೆ ಒಂದು ದೊಡ್ಡ ರಣಕಹಳೆಯನ್ನ ಮುಳುಗಿಸುತ್ತಾ ಕಾದಷ್ಟೇ ನೋಡಬೇಕಾಗತ್ತೆ. ಎಸೆದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.